ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಅರಣ್ಯಕಾಂಡ 14ನೇ ಅಧ್ಯಾಯ 5ರಲ್ಲಿ ನಾವು ಹೀಗೆ ಓದ್ತೇವೆ. ಆಗ ಮೋಶೆ ಆರೋನರು ಇಸ್ರಾಯೇಲರ ಸರ್ವ ಸಮೂಹದವರ ಮುಂದೆ ಬೋರಲು ಬಿದ್ದರು. ಮೋಶೆಯಲ್ಲಿ ನಾವು ಕಾಣುವ ಇನ್ನೊಂದು ಸುಂದರವಾದಂಥ ವಿಶೇಷ ಲಕ್ಷಣ ಏನಪ್ಪ ಅಂತಂದರೆ, ಯಾರಾದರೂ ಆತನನ್ನು ಟೀಕಿಸಲ್ಪಟ್ಟಾಗ ಅಥವಾ ವಿರೋಧಿಸಲ್ಪಟ್ಟಾಗ ಆತನ ಪ್ರತಿಕ್ರಿಯೆ ಇನ್ನೊಬ್ಬ ನಾಯಕನನ್ನು ನೇಮಿಸುವ ಎಂದು. ಜನರು ದಂಗೆ ಎದ್ದಾಗ ಮೋಶೆ ಸಮೂಹದವರ ಮುಂದೆ ಬೋರಲು ಬಿದ್ದು ಮೌನವಾಗಿದ್ದನು. ನೋಡಿ ಎಷ್ಟು ಚೆನ್ನಾಗಿದೆ. ತಾನು ದೋಷಮುಕ್ತನಿಂದ ಸಮರ್ಥಿಸಿಕೊಳ್ಳಲು ಆತನು ನಿರಾಕರಿಸಿದನು. ಒಂದು ಕೊರಾಹನು ಆತನ ಜೊತೆಯಲ್ಲಿದ್ದಂಥ 250 ಇತರ ನಾಯಕರು ಮೋಶೆಯ ನಾಯಕತ್ವಕ್ಕೆ ಎದುರು ಬಿದ್ದಾಗ ಮತ್ತೊಮ್ಮೆ ಮೋಶೆ ಆ ಮಾತನ್ನು ಕೇಳಿ ಅಡ್ಡ ಬಿದ್ದನು ಎಂದು ನಾವು ಅರಣ್ಯಕಾಂಡ 16ನೇ ಅಧ್ಯಾಯ 4ರಲ್ಲಿ ಓದ್ತೇವೆ. ಆತನ ಸ್ವರಕ್ಷಣೆಯನ್ನಾಗಲಿ ತನ್ನ ಸ್ಥಾನವನ್ನು ರಕ್ಷಿಸುವುದಕ್ಕಾಗಲಿ ಅಥವಾ ಅಧಿಕಾರವನ್ನು ಚಲಾಯಿಸುವುದಕ್ಕಾಗಲಿ ಆತನು ಹಾಗೆ ಮಾಡಲಿಲ್ಲ. ತನ್ನ ಅಧಿಕಾರವನ್ನು ಚಲಾಯಿಸುವುದಕ್ಕೆ ಆತನು ಮಾಡಲಿಲ್ಲ. ಮೋಶೆ ಸ್ವಂತ ಅಕ್ಕ ಅಣ್ಣ ಆತನ ಬೆನ್ನ ಹಿಂದೆಯೇ ಆತನನ್ನು ಟೀಕಿಸಿದಾಗ, ಅದಕ್ಕಾಗಿ ಅವರನ್ನು ದೇವರು ದಂಡಿಸಿದಾಗ ಮೋಶೆ ಮತ್ತೊಮ್ಮೆ ಅಡ್ಡ ಬಿದ್ದು ಅವರಿಗೆ ಕರುಣೆ ತೋರಿಸಿರೆಂದು ದೇವರಿಗೆ ಮೊರೆಯಿಟ್ಟನು. ದೇವರೇ, ಅವರಿಗೆ ಕರುಣೆ ತೋರಿಸಪ್ಪ ಎಂಬುದಾಗಿ ಮೊರೆ ಇಡ್ತಾನೆ. ತನ್ನ ಜೀವಿತ ಕಾಲದಲ್ಲಿ ನಿಜವಾಗಿಯೂ ಆತನು ಲೋಕದಲ್ಲೆಲ್ಲ ಅತಿ ದೀನನಾಗಿದ್ನೋ. ಸತ್ಯವೇದ ಹೀಗೆ ಹೇಳ್ತದೆ, ಮೋಶೆಯು ಭೂಮಿಯ ಮೇಲಿರುವ ಎಲ್ಲ ಮನುಷ್ಯರಿಗಿಂತಲೂ ಬಹು ಸಾತ್ವಿಕನು, ದೀನನು. ಅರಣ್ಯಕಾಂಡ 12ನೇ ಅಧ್ಯಾಯ 3ರಲ್ಲಿ ನೀವು ಓದ್ತೇವೆ. ಅಂತಹ ಮನುಷ್ಯರಿಗೆ ಮಾತ್ರವೇ ದೇವರು ತನ್ನನ್ನು ಒಪ್ಪಿಸಿಕೊಂಡವರು. ತಾವು ಇತರರ ಮೇಲೆ ಹೊಂದಿರುವ ಶಕ್ತಿ, ಅಧಿಕಾರಗಳು ಜನರನ್ನು ಕಲುಷಿತಗೊಳಿಸುವಂಥ ಒಂದು ಸಾಧ್ಯತೆ ಉಂಟು. ಬಲವನ್ನು ಕೆಡಿಸ್ತದೆ, ಪೂರ್ಣ ಬಲ ಪೂರ್ಣವಾಗಿ ಕೆಡಿಸ್ತದೆ. ಆದರೆ ಅಪರಿಮಿತವಾದಂಥ ಬಲ ಮೋಶೆಯನ್ನು ಸ್ವಲ್ಪವೂ ಕೆಡಿಸಲಿಲ್ಲ. ಆತನು ಇಂಡಿನ ದಂಗೆಯ ಮೂಲಕ ಮೋಶೆಯನ್ನು ದೇವರು ಮೇಲಿಂದ ಮೇಲೆ ಪರೀಕ್ಷಿಸಿದನು. ಪ್ರತಿ ಪರೀಕ್ಷೆಯಲ್ಲೂ ಮೋಶೆ ಪಾಸಾದ. ಆತ್ಮಿಕ ನಾಯಕತ್ವದೊಂದಿಗೆ ದೊಡ್ಡ ಗಂಡಾಂತರಗಳು ಸೇರಿ ಬರುತ್ತವೆ. ಆದರೆ ತಾವು ನೀತಿವಂತರೆಂದು ತಾವೇ ಸರಿಯೆಂದು ಪ್ರತಿಪಾದಿಸದೆ ನಾಲಿಗೆಯನ್ನು ಹೇಗೆ ಬಿಗಿ ಹಿಡಿಯಬೇಕೆಂಬುದನ್ನು ಮೋಶೆ ಅರಿತಿದ್ದ. ಪದೇ ಪದೇ ತಮ್ಮ ತಲೆಯನ್ನು ತಗ್ಗಿಸಿ ಮುಖವನ್ನು ಧೂಳಿನಲ್ಲಿ ಇರಿಸಲು ತಿಳಿದಿರುವವರು ಧನ್ಯರು. ತನ್ನ ಸೇವಕರ ಪರವಾಗಿ ಮುಯ್ಯಿ ತೀರಿಸುತ್ತೇನೆಂದು ದೇವರು ವಚನ ನೀಡಿದ್ದಾರೆ. ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವೂ ಜಯಿಸದು. ನ್ಯಾಯ ವಿಚಾರಣೆಯಲ್ಲಿ ನಿನಗೆ ವಿರುದ್ಧವಾಗಿ ಹೇಳುವ ಪ್ರತಿಯೊಂದು ನಾಲಿಗೆಯನ್ನು ದೋಷಿಯೆಂದು ನೀನು ಖಂಡಿಸುವಿ. ಈ ಸ್ಥಿತಿಯೇ ಯೆಹೋವನ ಸೇವಕರು ಸ್ವಾಸ್ಥ್ಯವೂ ನಾನು ದಯಪಾಲಿಸುವ ಸದ್ಧರ್ಮ ಫಲವೂ ಆಗಿದೆ ಎಂದು ಯೆಹೋವನು ಅನ್ನುತ್ತಾನೆ. ಯೆಶಾಯ 54:17ರಲ್ಲಿ. ಇಂಥ ವಿಷಯಗಳು ನಮ್ಮ ಕೈಯಲ್ಲಿ ತೆಗೆದುಕೊಳ್ಳುವ ಬದಲು ದೇವರಿಗೆ ಒಪ್ಪಿಸಿಕೊಡುವುದು ಉತ್ತಮ. ನಾವು ಮಾಡತಕ್ಕದ್ದೇನೆಂದರೆ ಯೇಸು ಮಾಡಿದಂತೆ ನಮ್ಮ ವ್ಯಾಜ್ಯವನ್ನು ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ಒಪ್ಪಿಸುವುದು ಮಾತ್ರ. ಬೈಯುವವರನ್ನು ಆತನು ಪ್ರತಿಯಾಗಿ ಬೈಯಲಿಲ್ಲ. ಆತನ ಬಾಧೆಯನ್ನು ಅನುಭವಿಸಿದಾಗ ಯಾರನ್ನೂ ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ, ಸಹಾಯ ಮಾಡಪ್ಪ. ದೇವರೇ, ಮನ್ನಿಸು ಅಪ್ಪ. ನಮ್ಮ ಪಾಪಗಳು ಕಡು ಕೆಂಪಾಗಿದ್ದಾವಪ್ಪ. ಯೇಸುವೇ, ನಮ್ಮ ನಡುನೆತ್ತಿಯಿಂದ ಕಾಲಿನ ಕಿರುಬೆರಳಿಗೂ ಗಾಯವುಳ್ಳ ಹಸ್ತ ಇಳಿಯಲಿ ಸಹಾಯ ಮಾಡಪ್ಪ. ನಿಮ್ಮ ಕರುಣೆ ಬೇಕಾಗಿದೆ ನಮ್ಮನ್ನು ಆಶೀರ್ವದಿಸು, ನಮ್ಮನ್ನು ಪಾಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತಾ ಇದ್ದೇನೆ ಪರಮ ತಂದೆಯೇ. ಆಮೆನ್, ಆಮೆನ್, ಆಮೆನ್. ದೇವರು ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ.